ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಭಗವತಿ ದೇವಿಯ ಕೃಪೆಯಿಂದ ಮೂರ್ಖ ಉತಥ್ಯನು ಮಹಾಪಂಡಿತ ಸತ್ಯವ್ರತ ಬ್ರಾಹ್ಮಣನಾಗುವ ಕಥೆಯ ಪ್ರಾರಂಭ. ಅಕಸ್ಮಾತ್ ಸಾರಸ್ವತ ಮಂತ್ರದ ಉಚ್ಚಾರಣೆಯಿಂದ ಭಗವತಿಯ ಮಹಾಕೃಪೆ. ಜನಮೇಜಯನು ಕೇಳಿದನು, ಆ ದ್ವಿಜಶ್ರೇಷ್ಠ ಸತ್ಯವ್ರತನು ಯಾರಾಗಿದ್ದನು? ಯಾವ ದೇಶದಲ್ಲಿ ಅವನು ಹುಟ್ಟಿದ್ದನು ಮತ್ತು ಅವನ ಸ್ವಭಾವ ಎಂತಿತ್ತು? ನನಗೆ ತಿಳಿಸುವ ಕೃಪೆ ಮಾಡಿರಿ. ಆ ಬ್ರಾಹ್ಮಣನು ಐ ಎಂದು ಹೇಗೆ ಕೇಳಿದನು ಮತ್ತು ಅದನ್ನು ಹೇಗೆ ಉಚ್ಚರಿಸಿದನು? ಉಚ್ಚರಿಸುತ್ತಲೇ ಆ ಬ್ರಾಹ್ಮಣನಿಗೆ ಕೂಡಲೇ ಎಂತಹ ಸಿದ್ಧಿಯು ಪ್ರಾಪ್ತವಾಯಿತು? ಎಲ್ಲವನ್ನೂ ತಿಳಿಯುವುದರಲ್ಲಿ ಸಮರ್ಥ ಹಾಗೂ ಸರ್ವತ್ರ ವಿರಾಜಿಸುತ್ತಿರುವ ಭಗವತಿ ಇಷ್ಟರಿಂದಲೇ ಹೇಗೆ ಪ್ರಸನ್ನಳಾದಳು? ಮುನಿಯೇ, ಮನಸ್ಸನ್ನು ಮುಗ್ಧಗೊಳಿಸುವ ಈ ಕಥೆ ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ. ಸೂತ ಪುರಾಣಿಕರು ಹೇಳುತ್ತಾರೆ, ಹೀಗೆ ಜನಮೇಜಯನು ಕೇಳಿದಾಗ ಸತ್ಯವತಿ ನಂದನ ವ್ಯಾಸರು ಪರಮ ಉದಾರ, ಪವಿತ್ರ ಹಾಗೂ ಮಧುರ ವಚನವನ್ನು ಹೇಳತೊಡಗಿದರು. ವ್ಯಾಸರು ಹೇಳುತ್ತಾರೆ, ರಾಜನೇ, ಈ ಪುರಾಣ ಸಂಬಂಧಿ ಪಾವನ ಕಥೆಯನ್ನು ನಾನು ಹೇಳುತ್ತೇನೆ, ಕೇಳು. ಕುರುರಾಜನೇ, ಬಹಳ ಹಿಂದೆ ಮುನಿಗಳ ಸಮಾಜದಲ್ಲಿ ನಾನು ಈ ಕಥೆಯನ್ನು ಕೇಳಿದ್ದೆ. ಕುರುಶ್ರೇಷ್ಠನೇ, ಒಮ್ಮೆ ನಾನು ಪವಿತ್ರ ತೀರ್ಥಗಳಲ್ಲಿ ಸಂಚರಿಸುತ್ತಾ ಪುಣ್ಯ ಭೂಮಿ ನೈಮಿಷಾರಣ್ಯಕ್ಕೆ ತಲುಪಿದೆನು. ಅಲ್ಲಿ ಅನೇಕ ಮುನಿಗಳು ನೆರೆದಿದ್ದರು. ಆ ಎಲ್ಲ ಮುನಿಗಳಿಗೆ ನಮಸ್ಕಾರ ಮಾಡಿ ಆ ಉತ್ತಮ ಆಶ್ರಮದಲ್ಲಿ ಕುಳಿತು ಬಿಟ್ಟೆ. ಕಠೋರ ವ್ರತವನ್ನು ಪಾಲಿಸುವ ಹಾಗೂ ಜೀವನ್ಮುಕ್ತ ಎಲ್ಲ ಬ್ರಹ್ಮ ಮಾನಸ ಪುತ್ರರು ಅಲ್ಲಿಗೆ ಆಗಮಿಸಿದ್ದರು. ಆಗ ಆ ಬ್ರಾಹ್ಮಣರ ಸಭೆಯಲ್ಲಿ ಕಥೆ ಪ್ರಾರಂಭವಾಯಿತು. ಜಮದಗ್ನಿಯು ಮುಂದೆ ಕುಳಿತುಕೊಂಡು ಮುನಿಗಳಲ್ಲಿ ಈ ಪ್ರಕಾರ ಕೇಳಿದರು. ತಪಸ್ಸಿನಲ್ಲಿ ತತ್ಪರರಾದ ಮಹಾನುಭಾವರಾದ ಮುನಿಗಳಿರ. ಬ್ರಹ್ಮ, ವಿಷ್ಣು, ರುದ್ರ, ಇಂದ್ರ, ಅಗ್ನಿ, ವರುಣ, ಕುಬೇರ, ವಾಯು, ತ್ವಷ್ಟ, ಸ್ವಾಮಿ ಕಾರ್ತಿಕೇಯ, ಗಣಪತಿ, ಸೂರ್ಯ, ಅಶ್ವಿನಿ ಕುಮಾರರು, ಭಗ, ಪೂಷ, ಚಂದ್ರ ಹಾಗೂ ಎಲ್ಲ ಗ್ರಹರು, ಇವರೆಲ್ಲರಲ್ಲಿ ವಿಶೇಷ ರೂಪದಿಂದ ಯಾರ ಉಪಾಸನೆ ಮಾಡಬೇಕು? ಯಾವ ದೇವತೆ ಅಭೀಷ್ಟ ಫಲವನ್ನು ಕೊಡಬಲ್ಲದು? ಯಾರನ್ನು ಸುಖವಾಗಿ ಆರಾಧನೆ ಮಾಡಲಾಗುತ್ತದೆ ಹಾಗೂ ಕೂಡಲೇ ಯಾವ ದೇವತೆ ಪ್ರಸನ್ನವಾಗುತ್ತಾರೆ? ಶ್ರೇಷ್ಠ ವ್ರತದಲ್ಲಿ ಸಂಲಗ್ನವಾಗಿರುವ ಮಹಾನುಭಾವರಾದ ಮುನಿಗಳಿರ, ನಿಮಗೆ ತಿಳಿಯದಿರುವ ಮಾತು ಯಾವುದೂ ಇಲ್ಲ. ಆದ್ದರಿಂದ ಬೇಗನೆ ಹೇಳುವ ಕೃಪೆ ಮಾಡಿರಿ. ಈ ಪ್ರಕಾರ ಮುನಿವರಿಯ ಜಮದಗ್ನಿಗಳು ಕೇಳಿದಾಗ ಲೋಮಶರು ಹೇಳಿದರು, ಜಮದಗ್ನಿಯೇ, ನೀನು ಕೇಳಿದ ಈ ಪ್ರಶ್ನೆಯ ವಿಷಯದಲ್ಲಿ ಈಗ ನಾನು ಹೇಳುತ್ತೇನೆ, ಕೇಳಿರಿ. ಎಲ್ಲ ಕಲ್ಯಾಣಕಾಮಿ ಪುರುಷರು ಮಹಾಶಕ್ತಿಯ ಉಪಾಸನೆ ಮಾಡಬೇಕು. ಆ ಪರಾ ಪ್ರಕೃತಿ ಆದ್ಯ ಸವಿತ್ರ ವಿರಾಜಮಾನ, ಸರ್ವತ್ರ ವಿರಾಜಮಾನ ಮತ್ತು ಎಲ್ಲವನ್ನು ಕೊಡುವಂತಹ ಕಲ್ಯಾಣಮಯಿಯಾಗಿರುವಳು. ಅವಳೇ ದೇವತೆಗಳ ಹಾಗೂ ಬ್ರಹ್ಮಾದಿ ಮಹಾನುಭಾವರ ಜನನಿಯಾಗಿರುವಳು. ಅವಳೇ ಆದಿ ಪ್ರಕೃತಿಯಾದ್ದರಿಂದ ಜಗದ್ರೂಪಿ ವೃಕ್ಷದ ಮೂಲ ಕಾರಣಳಾಗಿದ್ದಾಳೆ. ಸ್ಮರಿಸಿದಾಗ ಅಥವಾ ನಾಮೋಚ್ಚಾರ ಮಾಡಿದಾಗ ಅವಳು ಅವಶ್ಯವಾಗಿ ಮನೋರಥಗಳನ್ನು ಪೂರ್ಣಗೊಳಿಸುವಳು. ಆಕೆಯ ಹೃದಯ ದಯೆಯಿಂದ ಓತಪ್ರೋತವಾಗಿದೆ. ಉಪಾಸನೆ ಮಾಡಿದಾಗ ಅವಳು ಬೇಗನೆ ವರವನ್ನು ಕೊಡಲು ತತ್ಪರಳಾಗಿರುವಳು. ಮುನಿವರಿಯರೇ, ಒಂದು ಪರಮ ಪಾವನ ಕಥೆಯನ್ನು ಹೇಳುವೆನು, ಕೇಳಿರಿ. ಒಂದೇ ಅಕ್ಷರವನ್ನು ಉಚ್ಚರಿಸುವುದರಿಂದ ಬ್ರಾಹ್ಮಣನು ಮೋಕ್ಷವನ್ನು ಪಡೆದುಕೊಂಡನು. ಕೋಸಲ ದೇಶದಲ್ಲಿ ದೇವದತ್ತ ಎಂಬ ವಿಖ್ಯಾತ ಓರ್ವ ಬ್ರಾಹ್ಮಣನಿದ್ದನು. ಅವನಿಗೆ ಸಂತಾನವಿರಲಿಲ್ಲ. ಪುತ್ರ ಪ್ರಾಪ್ತಿಗಾಗಿ ಅವನು ವಿಧಿವತ್ತಾಗಿ ಪುತ್ರೇಷ್ಟಿ ಪ್ರಾರಂಭಿಸಿದನು. ತಮಸಾ ನದಿ ತೀರದಲ್ಲಿ ಉತ್ತಮ ಯಜ್ಞ ಮಂಟಪ ನಿರ್ಮಿಸಲಾಯಿತು. ಯಜ್ಞವನ್ನು ಮಾಡಿಸುವ ನಿಪುಣ ವೇದಗಳ ಪೂರ್ಣಜ್ಞಾನಿ ಬ್ರಾಹ್ಮಣರನ್ನು ಕರೆಸಲಾಯಿತು. ಈ ದ್ವಿಜರು ದೇವದತ್ತನ ವಿಧಿಪೂರ್ವಕ ಪುತ್ರಕಾಮೇಷ್ಟಿಯಲ್ಲಿ ತೊಡಗಿದರು. ಅಗ್ನಿಯನ್ನು ಸ್ಥಾಪಿಸಲಾಯಿತು. ಆ ಯಜ್ಞದಲ್ಲಿ ಮುನಿವನ ಸುಹೋತ್ರನನ್ನು ಬ್ರಹ್ಮ ಆಗಿ, ಯಾಜ್ಞವಲ್ಕ್ಯರನ್ನು ಅಧ್ವರ್ಯುವಾಗಿ, ಬೃಹಸ್ಪತಿಯನ್ನು ಹೋತ್ರವಾಗಿ, ಪೈಲನನ್ನು ಪ್ರಸ್ತೋತ ಆಗಿ, ಗೋಬಿಲನನ್ನು ಉದ್ಗಾತ ಹಾಗೂ ಉಪಸ್ಥಿತ ಮುನಿಗಳನ್ನು ಸದಸ್ಯರನ್ನಾಗಿ ವರ್ಣ ಮಾಡಿ
ಅವರಿಗೆ ವಿಧಿವತ್ತಾಗಿ ಧನವನ್ನು ದಕ್ಷಿಣೆಯಾಗಿ ಕೊಟ್ಟನು. ಸಾಮವೇದದ ಗಾನ ಮಾಡುವ ಮುನಿವರ ಗೋಭಿಲನು ಉದ್ಗಾತ್ರನಾಗಿ 7 ಸ್ವರಗಳೊಂದಿಗೆ ರಥಂತರ ಮಂತ್ರವನ್ನು ಉಚ್ಚರಿಸುತ್ತಿದ್ದನು. ಸ್ವರಿತ ಸ್ವರದಿಂದ ಮಂತ್ರಗಾನವಾಗುತ್ತಿತ್ತು. ಪದೇ ಪದೇ ಶ್ವಾಸ ತೆಗೆದುಕೊಳ್ಳುವುದರಿಂದ ಮಂತ್ರೋಚ್ಚಾರಣೆ ಮಾಡುವಾಗ ಅವರ ಸ್ವರಭಂಗವಾಯಿತು. ಕೂಡಲೇ ದೇವದತ್ತನು ಕುಪಿತನಾಗಿ ಗೋಭಿಲರಲ್ಲಿ ಹೇಳಿದನು, ಮುನಿವರಿಯರೇ, ನೀವು ಬಹಳ ಮೂರ್ಖರಿದ್ದೀರಿ. ನಾನು ಪುತ್ರ ಪ್ರಾಪ್ತಿಗಾಗಿ ಯಜ್ಞವನ್ನು ಮಾಡುತ್ತಿರುವೆನು. ನೀವು ನನ್ನ ಈ ಸಕಾಮ ಯಜ್ಞದಲ್ಲಿ ಸ್ವರಹೀನ ಮಂತ್ರವನ್ನು ಉಚ್ಚರಿಸಿದಿರಿ. ಇದನ್ನು ಕೇಳಿ ಗೋಭಿಲರು ಅತ್ಯಂತ ಕ್ರೋಧಗೊಂಡರು. ಅವರು ದೇವದತ್ತನಲ್ಲಿ ಹೇಳಿದರು, ನಿನಗೆ ಶಬ್ದ ಶೂನ್ಯ ಪ್ರಚಂಡ ಮೂರ್ಖ ಪುತ್ರನಾಗುವನು. ಜೊತೆಗೆ ಅವನಲ್ಲಿ ಶಟತ್ವವು ತುಂಬಿಕೊಂಡಿರುವುದು. ಮಹಾಮತಿಯೇ, ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಶ್ವಾಸಗಳು ಬಂದು ಹೋಗುತ್ತಾ ಇರುತ್ತವೆ. ಇದರ ಮೇಲೆ ಯಾರ ಅಧಿಕಾರವೂ ಇಲ್ಲ. ಹಾಗಿರುವಾಗ ಸ್ವರಭಂಗವಾಗುವುದರಲ್ಲಿ ನನ್ನ ಅಪರಾಧವೇನೂ ಇಲ್ಲ. ನೀನು ನನಗೆ ಇಂತಹ ಕಟುವಚನ ಆಡಿದೆ. ಮಹಾತ್ಮ ಗೋಭಿಲನ ಮಾತನ್ನು ಕೇಳಿದ ಬಳಿಕ ಶಾಪದಿಂದ ಭಯಗೊಂಡು ಅತ್ಯಂತ ಖೇದವನ್ನು ಪ್ರಕಟಿಸುತ್ತಾ ದೇವದತ್ತನು ಮುನಿಯಲ್ಲಿ ಹೇಳಿದನು, ವಿಪ್ರವರ್ಯರೇ, ನೀವು ನಿರ್ದೋಷನಾದ ನನ್ನ ಮೇಲೆ ಕಾರಣವಿಲ್ಲದೆ ಏಕೆ ಕುಪಿತರಾಗುವಿರಿ? ಮುನಿಗಳಾದರೂ ಎಂದಿಗೂ ಕ್ರೋಧಕ್ಕೆ ವಶರಾಗುವುದಿಲ್ಲ ಮತ್ತು ಸದಾ ಸುಖವನ್ನೇ ಕರುಣಿಸುತ್ತಾ ಇರುತ್ತಾರೆ. ವಿಪ್ರೇಂದ್ರರೇ, ಸ್ವಲ್ಪ ಅಪರಾಧವಾಗಿ ಹೋದ್ದರಿಂದ ತಾವು ಎಂತಹ ಶಾಪವನ್ನು ಕೊಟ್ಟಿರಿ. ಮೊದಲೇ ನಾನು ಪುತ್ರನ ಅಭಾವದಲ್ಲಿ ಮಹಾ ದುಃಖಿಯಾಗಿದ್ದೆ. ಇಷ್ಟರಲ್ಲಿ ನೀವು ನನ್ನನ್ನು ಇನ್ನೊಂದು ಘೋರ ದುಃಖದಲ್ಲಿ ತಳ್ಳಿಬಿಟ್ಟಿರಿ. ಏಕೆಂದರೆ ಮೂರ್ಖ ಪುತ್ರನಿಗಿಂತ ಪುತ್ರಹೀನನಾಗಿರುವುದೇ ಉತ್ತಮ ಎಂದು ವೇದಪಾರಂಗತ ವಿದ್ವಾಂಸರು ಹೇಳುತ್ತಾರೆ. ಹೀಗಿದ್ದರೂ ಮೂರ್ಖ ಬ್ರಾಹ್ಮಣನು ಎಲ್ಲರ ದೃಷ್ಟಿಯಲ್ಲಿ ಕೀಳಾಗಿ ತಿಳಿಯಲ್ಪಡುತ್ತಾನೆ. ದ್ವಿಜವರ್ಯರೇ, ಮೂರ್ಖ ಬ್ರಾಹ್ಮಣನು ಎಲ್ಲ ಕರ್ಮಗಳಲ್ಲಿ ಪಶು ಅಥವಾ ಶೂದ್ರನಂತೆ ಅನಧಿಕಾರಿ ಎಂದು ತಿಳಿಯಲಾಗಿದೆ. ಈಗ ಇಂತಹ ಮೂರ್ಖ ಪುತ್ರನಿಂದ ನನ್ನ ಯಾವ ಕಾರ್ಯ ತಾನೇ ಸಿದ್ಧವಾಗುವುದು? ಶೂದ್ರನಂತೆಯೇ ಮೂರ್ಖ ಬ್ರಾಹ್ಮಣನಾಗಿದ್ದಾನೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಮೂರ್ಖ ಬ್ರಾಹ್ಮಣನು ಎಲ್ಲೂ ಪೂಜಿತನಾಗುವುದಿಲ್ಲ, ದಾನ ಕೊಡಲಾಗುವುದಿಲ್ಲ. ಎಲ್ಲ ಕಾರ್ಯಗಳಲ್ಲಿ ಅವನು ನಿಂದೆನೆಂದು ತಿಳಿಯಲಾಗಿದೆ. ದೇಶದಲ್ಲಿ ವಾಸಿಸುವ ಮೂರ್ಖ ಬ್ರಾಹ್ಮಣನು ಕರವನ್ನು ಕೊಡಬೇಕಾಗುತ್ತದೆ. ರಾಜನು ಅವನನ್ನು ಶೂದ್ರನಂತೆ ತಿಳಿಯುವನು. ಪಿತೃಕಾರ್ಯ ಹಾಗೂ ದೇವಕಾರ್ಯದ ಸಂದರ್ಭ ಫಲವನ್ನು ಬಯಸುವವನು ಮೂರ್ಖ ಬ್ರಾಹ್ಮಣನನ್ನು ಯಾವುದೇ ಆಸನದಲ್ಲಿ ಕುಳ್ಳಿರಿಸಬಾರದು. ರಾಜನು ಕೂಡ ಅವನನ್ನು ಶೂದ್ರನಂತೆ ತಿಳಿದು ಎಲ್ಲ ಶುಭ ಕಾರ್ಯಗಳಿಂದ ದೂರವಿಡುತ್ತಾನೆ. ಇಂತಹ ವೇದಹೀನ ಬ್ರಾಹ್ಮಣನಿಗೆ ಹೊಲದ ಕೆಲಸವನ್ನು ಒಪ್ಪಿಸಲಾಗುವುದು. ಬ್ರಾಹ್ಮಣನಿಲ್ಲದಿದ್ದರೆ ಚಟಶ್ರಾದ್ದವನ್ನೇ ನಿರ್ವಹಿಸಬೇಕು. ಆದರೆ ಮೂರ್ಖ ಬ್ರಾಹ್ಮಣನನ್ನು ಎಂದೂ ಶ್ರಾದ್ದದಲ್ಲಿ ಕರೆಸಬಾರದು. ಮೂರ್ಖ ಬ್ರಾಹ್ಮಣನಿಗೆ ಊಟಕ್ಕಿಂತ ಹೆಚ್ಚಿನ ಧನ ಧಾನ್ಯವನ್ನು ಕೊಡಬಾರದು. ರಾಜ್ಯದಲ್ಲಿ ಮೂರ್ಖ ಜನತೆ ಹಾಗೂ ಮೂರ್ಖ ಬ್ರಾಹ್ಮಣನು ದಾನಮಾನದಿಂದ ಪೂಜಿತರಾಗುತ್ತಾರೆ. ಆಸನ ದಾನಾದಿಗಳಲ್ಲಿ ಕೊಂಚವೂ ಭೇದವೆಣಿಸದ ರಾಜನಿಗೆ ಧಿಕ್ಕಾರವಿರಲಿ. ಆದ್ದರಿಂದ ಮೂರ್ಖ ಮತ್ತು ಪಂಡಿತ ಇವರ ಅರಿವು ಜ್ಞಾನಿ ಪುರುಷನು ಅವಶ್ಯವಾಗಿ ಇರಿಸಬೇಕು. ಯಾವ ದೇಶದಲ್ಲಿ ದಾನ ಮಾನ ಮತ್ತು ಪರಿಗ್ರಹದಿಂದ ಮೂರ್ಖನು ಗೌರವಕ್ಕೆ ಪಾತ್ರನಾಗುವನು, ಆ ದೇಶದಲ್ಲಿ ಪಂಡಿತರು ಎಂದೂ ವಾಸಿಸಬಾರದು. ಏಕೆಂದರೆ ದುರ್ಜನ ವ್ಯಕ್ತಿಗಳ ಸಂಪತ್ತು ದುರ್ಜನರ ಉಪಕಾರದಲ್ಲಿ ವ್ಯಯವಾಗುತ್ತದೆ. ಕಹಿ ಬೇವಿನ ಹಣ್ಣುಗಳು ಕಾಗೆಗಳೇ ತಿನ್ನುವವು. ಆ ಫಲಗಳು ಬೇರೆ ಯಾರಿಗೂ ಉಪಯೋಗಕ್ಕೆ ಬರುವುದಿಲ್ಲ. ವೇದಜ್ಞ ಬ್ರಾಹ್ಮಣನು ಯಾರ ಅನ್ನವನ್ನು ತಿಂದು ವೇದಪಾರಾಯಣೆ ಮಾಡುವರೋ ಅವನ ಪೂರ್ವಜರು ಸ್ವರ್ಗದಲ್ಲಿದ್ದು ಅತ್ಯಂತ ಆನಂದದಿಂದ ಕ್ರೀಡಿಸುವರು. ಆದ್ದರಿಂದ ಗೋಭಿಲರೇ, ನೀವಾದರೂ ವೇದದ ಪ್ರಕಾಂಡ ಪಂಡಿತರಾಗಿರುವಿರಿ. ಹೀಗಿರುವಾಗ ನನಗೆ ಮೂರ್ಖ ಪುತ್ರನಾಗುವ ಮಾತನ್ನು ನೀವು ಹೇಳಿಬಿಟ್ಟಿರಿ. ಅಯ್ಯೋ, ಈಗ ಜಗತ್ತಿನಲ್ಲಿ ಮೂರ್ಖನು ಹುಟ್ಟುವುದು ಮೃತ್ಯುವಿಗಿಂತಲೂ ಹೆಚ್ಚು ಕಷ್ಟಪ್ರದವಾಗಿದೆ. ಮಹಾನುಭಾವರೇ, ಈಗ ನೀವು ಈ ಶಾಪದಿಂದ ಉದ್ಧಾರವಾಗುವಂತೆ ನನ್ನ ಮೇಲೆ ಕೃಪೆ ಮಾಡಿರಿ. ನಾವು ದೀನರ ಉದ್ಧಾರ ಮಾಡುವುದರಲ್ಲಿ ಸಮರ್ಥರಾಗಿರುವಿರಿ. ನಾನು ನನ್ನ ಮಸ್ತಕವನ್ನು ನಿಮ್ಮ ಚರಣಗಳಲ್ಲಿ ಚಾಚಿದ್ದೇನೆ. ಲೋಮಶರು ಹೇಳುತ್ತಾರೆ, ಹೀಗೆ ಹೇಳಿ ಆ ದೇವದತ್ತನು ಗೋಭಿಲರ ಕಾಲಿಗೆ ಬಿದ್ದು ಅತ್ಯಂತ ಕಾತರನಾಗಿ ಕರುಣಾಪೂರ್ಣ ಸ್ತುತಿಯನ್ನು ಮಾಡುತ್ತಾ ಇದ್ದನು.
ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಆಗ ಗೋಭಿಲರು ಆ ದೀನ ಹೃದಯಿ ದೇವದತ್ತನ ಕಡೆಗೆ ನೋಡಿದರು. ಮಹಾತ್ಮರ ಕ್ರೋಧವು ಕ್ಷಣದಲ್ಲಿ ಶಾಂತವಾಗುತ್ತದೆ. ಪಾಪಿಗಳ ಕೋಪವು ಕಲ್ಪಗಳವರೆಗೂ ದೂರವಾಗುವುದಿಲ್ಲ. ನೀರಿನ ಸ್ವಾಭಾವಿಕ ಗುಣವು ಶೀತಲವಾಗಿರುವುದು. ಬೆಂಕಿಯಲ್ಲಿಟ್ಟಾಗ ಅದು ಬಿಸಿಯಾದರೂ ಬೆಂಕಿಯ ಸಂಯೋಗ ದೂರವಾದ ಕೂಡಲೇ ತಣ್ಣಗಾಗುತ್ತದೆ. ಗೋಬಿಲರ ಹೃದಯ ದಯೆಯಿಂದ ತುಂಬಿ ಹೋಯಿತು. ಅವರು ಅತ್ಯಂತ ದುಃಖಿ ದೇವದತ್ತನಲ್ಲಿ ಹೇಳಿದರು, ನಿನ್ನ ಪುತ್ರನು ಮೂರ್ಖನಾಗಿ ಹುಟ್ಟಿ ಮತ್ತೆ ವಿದ್ವಾಂಸನಾಗುವನು, ಇದು ನಿಶ್ಚಿತವಾಗಿದೆ. ಹೀಗೆ ವರವನ್ನು ಕೊಟ್ಟಾಗ ದ್ವಿಜ ದೇವದತ್ತನ ಮನ ಆನಂದದಿಂದ ಕುಣಿಯಿತು. ಯಜ್ಞದ ಪೂರ್ಣಾಹುತಿಯಾಯಿತು. ಎಲ್ಲ ಉಪಸ್ಥಿತ ಬ್ರಾಹ್ಮಣರು ಹೊರಟು ಹೋದರು. ಸ್ವಲ್ಪ ಸಮಯ ಕಳೆದಾಗ ದೇವದತ್ತನ ಸುಂದರಿ ಪತಿವ್ರತೆ ಪತ್ನಿಯಾದ ರೋಹಿಣಿಯು ಗರ್ಭವತಿಯಾದಳು. ಅವಳು ರೋಹಿಣಿಯಂತೆ ಶುಭಲಕ್ಷಣೆಯಾಗಿದ್ದಳು. ದೇವದತ್ತನು ವಿಧಿವತ್ತಾಗಿ ಗರ್ಭಾಧಾನ, ಪುಂಸವನ ಮೊದಲಾದ ಸಂಸ್ಕಾರಗಳನ್ನು ನೆರವೇರಿಸಿದನು. ಆಕೆಯನ್ನು ಶೃಂಗರಿಸಲಾಯಿತು. ವೇದದಲ್ಲಿ ಹೇಳಿದ ವಿಧಿಗನುಸಾರ ಸೀಮಂತೋನ್ನಯನ ಸಂಸ್ಕಾರ ಮಾಡಲಾಯಿತು. ತನ್ನ ಮನೋರಥ ಸಫಲವಾಯಿತೆಂದು ತಿಳಿದು ಸಂತೋಷದಿಂದ ಬಹಳಷ್ಟು ಧನವನ್ನು ದಾನ ಮಾಡಲಾಯಿತು. ಶುಭಗ್ರಹರು ಕೂಡಿಕೊಂಡಿರುವಾಗ ರೋಹಿಣಿ ನಕ್ಷತ್ರದಂದು ಶುಭ ಮುಹೂರ್ತದಲ್ಲಿ ರೋಹಿಣಿಯು ಗಂಡು ಮಗುವಿಗೆ ಜನ್ಮ ನೀಡಿದಳು. ಆಗಲೇ ಬ್ರಾಹ್ಮಣನು ಜಾತಕರ್ಮ ಸಂಸ್ಕಾರ ಮಾಡಿದನು. ಸಮಯಕ್ಕೆ ಸರಿಯಾಗಿ ಪುತ್ರನ ನಾಮಕರಣ ಮಾಡುತ್ತಾ ದೇವದತ್ತನು ಹಿಂದಿನ ಮಾತನ್ನು ನೆನೆದು ಆ ಪುತ್ರನಿಗೆ ಉತಥ್ಯ ಎಂದು ನಾಮಕರಣ ಮಾಡಿದನು. 8ನೇ ವರ್ಷದಲ್ಲಿ ಶುಭಯೋಗ ಶುಭ ದಿನದಂದು ಆ ಬ್ರಾಹ್ಮಣನು ಪುತ್ರನ ಉಪನಯನ ಉಪನಯನ ಸಂಸ್ಕಾರವನ್ನು ವಿಧಿವತ್ತಾಗಿ ನೆರವೇರಿಸಿದನು. ವೇದಾಧ್ಯಯನದ ವಿಧಿ ಉಪಸ್ಥಿತವಾದಾಗ ಗುರುಗಳು ಉತಥ್ಯನಿಗೆ ಕಲಿಸತೊಡಗಿದರು. ಆದರೆ ಉತಥ್ಯನು ಒಂದು ಶಬ್ದವನ್ನು ಉಚ್ಚರಿಸಲಿಲ್ಲ. ಅವನು ಮೂರ್ಖನಂತೆ ಸುಮ್ಮನೆ ಕುಳಿತು ಬಿಟ್ಟನು. ಮತ್ತೆ ತಂದೆಯು ಅವನನ್ನು ಅನೇಕ ವಿಧದಿಂದ ಕಲಿಸಿದನು. ಆದರೆ ಮೂರ್ಖನ ಬುದ್ಧಿ ನೆಟ್ಟಗಾಗಲಿಲ್ಲ. ಅವನು ಮೂರ್ಖನಂತೆ ಇದ್ದು ಬಿಟ್ಟನು. ಮತ್ತೆ ದೇವದತ್ತನು ಚಿಂತಾ ಸಮುದ್ರದಲ್ಲಿ ಮುಳುಗಿದ. 12 ವರ್ಷಗಳವರೆಗೆ ಉತಥ್ಯನು ಕಲಿಯುತ್ತಲೇ ಇದ್ದನು. ಆದರೂ ಸಂಧ್ಯಾವಂದನೆ ಮಾಡುವ ವಿಧಿಯು ಅವನಿಗೆ ತಿಳಿಯಲಿಲ್ಲ. ಜಗತ್ತಿನಲ್ಲಿರುವ ಬ್ರಾಹ್ಮಣರು, ತಪಸ್ವಿಗಳು ಹಾಗೂ ಇತರರು ಎಲ್ಲರೂ ಉತಥ್ಯನು ಮೂರ್ಖನಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡರು. ಎಲ್ಲಾದರೂ ಅವನು ವನಕ್ಕೆ ಹೋದಾಗ ಅವನನ್ನು ಅಪಹಾಸ್ಯ ಮಾಡುತ್ತಿದ್ದರು. ತಂದೆ ತಾಯಿಯರು ನಿಂದಿಸತೊಡಗಿದರು. ಎಲ್ಲ ಜನರು, ತಂದೆ ತಾಯಿ ಬಂಧು ಬಾಂಧವರು ಉತಥ್ಯನನ್ನು ನಿಂದಿಸತೊಡಗಿದರು. ಆಗ ಬ್ರಾಹ್ಮಣನ ಮನಸ್ಸಿನಲ್ಲಿ ವೈರಾಗ್ಯ ಉಂಟಾಯಿತು. ಅವನು ಕಾಡಿಗೆ ಹೋಗಲು ಸಿದ್ಧವಾದನು. ತಂದೆಯು ಹೇಳಿದನು, ಇವನು ಕುರುಡನೋ ಕುಂಟನೋ ಆಗಿದ್ದರೆ ಚೆನ್ನಾಗಿತ್ತು. ಆದರೆ ಮೂರ್ಖ ಪುತ್ರನು ಖಂಡಿತವಾಗಿ ವ್ಯರ್ಥನಾಗಿದ್ದಾನೆ. ತಂದೆ ತಾಯಿಯರ ಈ ಮಾತಿನಿಂದ ಬೇಸರಗೊಂಡು ಉತಥ್ಯನು ಕಾಡಿಗೆ ಹೊರಟು ಹೋದನು. ಗಂಗಾ ತೀರದಲ್ಲಿ ಸುಂದರ ಕುಟಿಯನ್ನು ನಿರ್ಮಿಸಿಕೊಂಡು ಕಾಡಿನ ಫಲಮೂಲಗಳನ್ನು ತಿಂದು ಜೀವನ ಕಳೆಯುತ್ತಿದ್ದನು. ಅಲ್ಲಿ ಅವನು ಮನಸ್ಸು ಇಂದ್ರಿಯಗಳನ್ನು ಸಂಯಮಿಸಿ ಇರತೊಡಗಿದನು. ಇನ್ನು ಎಂದು ಸುಳ್ಳು ಹೇಳಲಾರೆ ಎಂಬ ಉತ್ತಮ ನಿಯಮವನ್ನಿಟ್ಟುಕೊಂಡು ಆ ಸುಂದರ ಆಶ್ರಮದಲ್ಲಿ ಬ್ರಹ್ಮಚರ್ಯ ಪೂರ್ವಕ ಅವನ ಜೀವನ ಕಳೆಯುತ್ತಿತ್ತು. ಲೋಮಶರು ಹೇಳುತ್ತಾರೆ, ಆ ಬ್ರಾಹ್ಮಣ ಉತಥ್ಯನಿಗೆ ವೇದಾಧ್ಯಯನವಾಗಲಿ ಜಪವಾಗಲಿ ತಿಳಿಯುತ್ತಿರಲಿಲ್ಲ. ದೇವತೆಗಳ ಧ್ಯಾನ ಮತ್ತು ಆರಾಧನೆ ಹೇಗೆ ಮಾಡುವುದೆಂದು ಅವನಿಗೆ ಗೊತ್ತೇ ಇರಲಿಲ್ಲ. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಭೂತಶುದ್ಧಿ ಇವುಗಳ ವಿಧಿಗಳಿಂದ ಅವನು ಪೂರ್ಣ ಅಪರಿಚಿತನಾಗಿದ್ದನು. ಕೀಲಕ ಮಂತ್ರವನ್ನು ಹೇಳುವುದು, ಗಾಯತ್ರಿ ಜಪ ಅವನಿಗೆ ತಿಳಿದಿರಲಿಲ್ಲ. ಶೌಚ, ಸ್ನಾನ, ಆಚಮನ ಈ ವಿಧಿಗಳಿಂದಲೂ ಅನಭಿಜ್ಞನಾಗಿದ್ದನು. ಭೋಜನದ ಸಮಯ, ಪ್ರಾಣಾಗ್ನಿಹೋತ್ರ, ವಿಶ್ವೇದೇವ ಬಲಿ ಹಾಗೂ ಅತಿಥಿ ಬಲಿ, ಸಂಧ್ಯಾ ಸಮಯದಲ್ಲಿ ಸಮಿಧಿಗಳನ್ನು ತಂದು ಹವನ ಮಾಡುವ ನಿಯಮವೂ ತಿಳಿದಿರಲಿಲ್ಲ. ಆ ಬ್ರಾಹ್ಮಣ ಉತಥ್ಯನು ಬೆಳಗ್ಗೆ ಎದ್ದು ಹಲ್ಲು ಉಜ್ಜದೆ, ಮಂತ್ರ ಹೇಳದೆ ಶೂದ್ರರಂತೆ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದನು. ಮಧ್ಯಾಹ್ನದಲ್ಲಿ ಕಾಡಿನಿಂದ ಫಲಗಳನ್ನು ತಂದು ಹೊಟ್ಟೆ ತುಂಬ ತಿಂದು ಬಿಡುತ್ತಿದ್ದನು. ಯಾವುದು ತಿನ್ನಲು ಯೋಗ್ಯ, ಯಾವುದು ಅಯೋಗ್ಯ ಇದು ಅವನಿಗೆ ತಿಳಿದಿರಲಿಲ್ಲ. ಅವನು ಸತ್ಯವನ್ನೇ ಹೇಳುತ್ತಿದ್ದನು. ಅವನ ಬಾಯಿಂದ ಎಂದೂ ಸುಳ್ಳು ಹೊರಡುತ್ತಿರಲಿಲ್ಲ. ಇದರಿಂದ ಅಲ್ಲಿಯ ಜನರು ಆ ಬ್ರಾಹ್ಮಣನನ್ನು ಸತ್ಯವ್ರತನೆಂದೇ ಹೇಳುತ್ತಿದ್ದರು. ಅವನು ಎಂದೂ ಯಾರಿಗೂ ಅಹಿತ ಮಾಡುತ್ತಿರಲಿಲ್ಲ. ಅನುಚಿತ ಕರ್ಮದಲ್ಲಿ ಅವನು ಪ್ರವೃತ್ತನಾಗುತ್ತಿರಲಿಲ್ಲ.
ತನ್ನ ಕುಟೀರದಲ್ಲೇ ಸುಖವಾಗಿ ಮಲಗಿಬಿಡುತ್ತಿದ್ದನು. ಭಯವು ಎಂದು ಅವನ ಬಳಿ ಸುಳಿಯುತ್ತಿರಲಿಲ್ಲ. ಯಾವಾಗ ನನ್ನ ಶರೀರವು ಶಾಂತವಾದೀತು ಎಂಬ ಚಿಂತೆ ಅವನ ಮನಸ್ಸಿನಲ್ಲಿ ಸದಾ ಇರುತ್ತಿತ್ತು. ತಾನು ಕಾಡಿನಲ್ಲಿ ಕಷ್ಟದಿಂದ ಜೀವನ ಕಳೆಯುತ್ತಿದ್ದೇನೆ. ಈ ಮೂರ್ಖ ಜೀವನಕ್ಕೆ ಧಿಕ್ಕಾರವಿರಲಿ. ಸಾಯುವುದು ನಿಶ್ಚಿತವೇ ಆಗಿರುವಾಗ ತಡವೇಕೆ? ವಿಧಿಯೇ ನನ್ನನ್ನು ಮೂರ್ಖನನ್ನಾಗಿಸಿದೆ. ಇದರಲ್ಲಿ ಬೇರೆ ಯಾರೂ ಕಾರಣರಲ್ಲ. ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದರು. ಈಗ ನಾನು ಯಾರಿಗೂ ಉಪಯೋಗವಿಲ್ಲ. ಬಂಜೆಯಾದ ಸುಂದರ ಸ್ತ್ರೀ, ಫಲವಿಲ್ಲದ ವೃಕ್ಷ, ಹಾಲು ಕೊಡದಿರುವ ಹಸು, ಇವುಗಳಂತೆ ನಾನು ವ್ಯರ್ಥವೇ ಸರಿ. ನಿಶ್ಚಯವಾಗಿ ನನ್ನ ಕರ್ಮಗಳೇ ಹೀಗೆ ಆಗಿರುವಾಗ ದೈವವನ್ನು ಏಕೆ ನಿಂದಿಸಲಿ? ನಾನು ಹಿಂದಿನ ಜನ್ಮದಲ್ಲಿ ಪುಸ್ತಕವನ್ನು ಬರೆದು ಶ್ರೇಷ್ಠ ಬ್ರಾಹ್ಮಣನಿಗೆ ದಾನ ಮಾಡಲಿಲ್ಲ. ಯಾರಿಗೂ ವಿದ್ಯೆಯನ್ನು ಕಲಿಸಲಿಲ್ಲ. ಆ ಕರ್ಮದ ಪ್ರಭಾವದಿಂದಲೇ ಈ ಅಧಮ ಬ್ರಾಹ್ಮಣನಾದ ನನಗೆ ಈ ಫಲವನ್ನು ಅನುಭವಿಸಬೇಕಾಯಿತು. ನಾನು ತೀರ್ಥದಲ್ಲಿ ಎದ್ದು ತಪಸ್ಸು ಮಾಡಲಿಲ್ಲ. ಸಾಧು ಸಂತರನ್ನು ಸತ್ಕರಿಸಲಿಲ್ಲ. ಧನವನ್ನು ಕೊಟ್ಟು ಬ್ರಾಹ್ಮಣರನ್ನು ಪೂಜಿಸಲಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಾನು ಮೂರ್ಖನಾದೆ. ಇಲ್ಲಿ ವೇದ ಶಾಸ್ತ್ರಗಳ ಪಾರಂಗತ ಅನೇಕ ಮುನಿಕುಮಾರರು ಇದ್ದಾರೆ. ಯಾವುದೇ ದುರ್ದೈವದಿಂದ ನಾನು ಮಾತ್ರ ಇಂತಹ ಬುದ್ಧಿ ಇಲ್ಲದವನಾದೆ. ನನಗೆ ತಪಸ್ಸು ಮಾಡುವ ವಿಧಿಯೇ ತಿಳಿಯದು. ಹಾಗಿರುವಾಗ ನಾನು ಯಾವ ಶ್ರೇಷ್ಠ ಸಾಧನೆಯನ್ನು ಮಾಡಲಿ? ನನ್ನ ಮನಸ್ಸಿಗೂ ಈ ಕಲ್ಪನೆಯೇ ವ್ಯರ್ಥವಾಗಿದೆ. ಏಕೆಂದರೆ ನನ್ನ ಭಾಗ್ಯವೇ ಕೆಟ್ಟದಾಗಿದೆ. ಈ ಪ್ರಕಾರವಾಗಿ ದ್ವಿಜ ಉತಥ್ಯನ ಮನಸ್ಸಿನಲ್ಲಿ ಹಗಲು ರಾತ್ರಿ ಚಿಂತೆಯ ತರಂಗಗಳು ಏಳುತ್ತಿದ್ದವು. ಗಂಗಾ ತೀರದಲ್ಲಿ ಒಂದು ಚಿಕ್ಕದಾದ ಕುಟೀರವಿತ್ತು. ಅದರಲ್ಲೇ ಅವನು ಸಮಯವನ್ನು ಕಳೆಯುತ್ತಿದ್ದನು. ಉತಥ್ಯನ ಆ ಆಶ್ರಮವು ನಿರ್ಜನ ವನದಲ್ಲಿತ್ತು. ವಿರಕ್ತನಾಗಿ ಕಾಲವನ್ನು ಕಳೆಯುತ್ತಾ ಸುಮ್ಮನೆ ಕುಳಿತುಕೊಂಡೇ ಇರುತ್ತಿದ್ದನು. ಹೀಗೆ ಆ ಪುಣ್ಯ ಸಲಿಲೆ ಗಂಗೆಯ ತೀರದಲ್ಲಿ 14 ವರ್ಷಗಳನ್ನು ಕಳೆದನು. ಯಾವುದೇ ಆರಾಧನೆ ಜಪ ಮಾಡಲಿಲ್ಲ. ಯಾವುದೇ ಮಂತ್ರದ ಜ್ಞಾನ ಪಡೆಯಲಿಲ್ಲ. ಆ ವನದಲ್ಲಿದ್ದುಕೊಂಡು ಕೇವಲ ಸಮಯವನ್ನು ಕಳೆದನು. ಆದರೆ ಉತಥ್ಯನು ಸತ್ಯ ಮಾತನಾಡುವ ವ್ರತವನ್ನು ಪಾಲಿಸುತ್ತಿದ್ದುದು ಎಲ್ಲ ಜನರು ತಿಳಿದಿದ್ದರು. ಎಲ್ಲ ಜನರಲ್ಲಿ ಇವನು ಸತ್ಯವ್ರತನಾಗಿದ್ದಾನೆ ಎಂದು ಸುಳ್ಳು ಹೇಳುವುದಿಲ್ಲ ಎಂಬ ಇವನ ಕೀರ್ತಿ ಹರಡಿತ್ತು. ಒಮ್ಮೆ ಒಬ್ಬ ಮಹಾಮೂರ್ಖ ಕಾಡು ಮನುಷ್ಯನು ಬೇಟೆಯಾಡುತ್ತಾ ಅಲ್ಲಿಗೆ ಬಂದನು. ಅವನ ಕೈಯಲ್ಲಿ ಧನುಷ್ಯ ಬಾಣವಿದ್ದು ಘೋರ ವನದಲ್ಲಿ ಬೇಟೆಯಾಡುವಾಗ ಅವನು ಯಮನಂತೆ ಭಯಂಕರವಾಗಿ ಕಾಣುತ್ತಿದ್ದನು. ಅವನ ರೂಪ ಭಯಪಡಿಸುವಂತಿತ್ತು. ಹಿಂಸಾವೃತ್ತಿಯಲ್ಲಿ ಅವನು ನಿಪುಣನಾಗಿದ್ದನು. ಆ ಧನುಷ್ಯಧಾರಿ ಕಿರಾತನ ಬಾಣದಿಂದ ಒಂದು ಹಂದಿ ಘಾಸಿಗೊಂಡಿತು. ಅತ್ಯಂತ ಭಯದಿಂದ ಆ ಹಂದಿಯು ಓಡುತ್ತಾ ಶೀಘ್ರವಾಗಿ ಉತಥ್ಯನ ಬಳಿಗೆ ಬಂತು. ಆಶ್ರಮಕ್ಕೆ ಬಂದಾಗ ಆ ಹಂದಿಯ ಮೈ ಗಡಗಡನೆ ನಡುಗುತ್ತಿತ್ತು. ಅದರ ದೇಹ ರಕ್ತದಿಂದ ತೊಯ್ದು ಹೋಗಿತ್ತು. ದಯಾಪಾತ್ರವಾದ ಆ ದೀನಹೀನ ಪಶುವಿನ ಮೇಲೆ ಉತಥ್ಯನ ದೃಷ್ಟಿ ಬಿತ್ತು. ರಕ್ತಸಿಕ್ತವಾದ ಆ ಹಂದಿಯು ಮುನಿಯ ಮುಂದೆಯೇ ಓಡಿ ಹೋಗುತ್ತಿತ್ತು. ಅದಕ್ಕೆ ಗಾಯವಾಗಿತ್ತು. ದಯೆಯ ಉದ್ರೇಕದಿಂದ ಉತಥ್ಯ ಮುನಿಯು ನಡುಗಿ ಹೋದನು. ಅವನ ಬಾಯಿಯಿಂದ ಸಾರಸ್ವತ ಬೀಜ ಐ ಎಂದು ಉಚ್ಚರಿಸಲ್ಪಟ್ಟಿತು. ಮೊದಲು ಈ ಮಂತ್ರವನ್ನು ಎಂದೂ ತಿಳಿದಿರಲಿಲ್ಲ, ಎಂದೂ ಕೇಳಿರಲಿಲ್ಲ. ಯಾವುದೋ ಅದೃಷ್ಟದ ಪ್ರೇರಣೆಯಿಂದ ಬಾಯಿಯಿಂದ ಇದು ಬಂದು ಬಿಟ್ಟಿತು. ಆ ಉತಥ್ಯನು ಪೂರ್ಣ ಅಜ್ಞಾನಿಯಾಗಿದ್ದನು. ಅವನಿಗೆ ಸಾರಸ್ವತ ಬೀಜ ಮಂತ್ರದ ಅರಿವು ಎಲ್ಲಿತ್ತು? ಆದರೆ ಶೋಕದಿಂದ ಅವನ ಬಾಯಿಯಿಂದ ಇದರ ಉಚ್ಚಾರವಾಯಿತು. ಇತ್ತ ಆ ಹಂದಿಯು ಒಂದು ದಟ್ಟವಾದ ಪೊದೆಯಲ್ಲಿ ಅಡಗಿಕೊಂಡಿತು. ಅಲ್ಲಿಗೆ ಯಾರೂ ತಲುಪರಾರರು. ಈಗ ಅದರ ಮನಸ್ಸಿಗೆ ನೆಮ್ಮದಿ ಉಂಟಾಯಿತು. ಆದರೆ ಬಾಣದ ನೋವಿನಿಂದ ಶರೀರ ನಡುಗುತ್ತಲೇ ಇತ್ತು. ಅನಂತರ ಕೂಡಲೇ ಆ ಬೇಡನು ಬಾಣವನ್ನು ಕಿವಿಯವರೆಗೆ ಸೆಳೆದುಕೊಂಡೇ ಉತಥ್ಯ ಮುನಿಯ ಮನೆ ಮುಂದೆ ಬಂದನು. ಅವನ ಶರೀರ ಬಹಳ ಭಯಂಕರವಾಗಿತ್ತು. ಬೇಟೆಯಾಡುವಾಗ ಅವನು ಸಾಕ್ಷಾತ್ ಕಾಲನಂತೆ ಕಂಡುಬರುತ್ತಿದ್ದನು. ಆ ವ್ಯಾಧನು ನೋಡಿದನು. ಅದ್ವಿತೀಯ ಸತ್ಯವಾದಿ ಹೆಸರಿನಿಂದ ವಿಖ್ಯಾತನಾದ ಉತಥ್ಯ ಮುನಿ ಕುಶಾಸನದಲ್ಲಿ ಕುಳಿತಿದ್ದನು. ಅವನು ಮುಂದೆ ನಿಂತು ನಮಸ್ಕರಿಸಿ ಕೇಳಿದನು, ದ್ವಿಜವರಿಯನೇ, ಹಂದಿ ಎಲ್ಲಿಗೆ ಹೋಯಿತು? ನೀವು ಪ್ರಸಿದ್ಧ ಸತ್ಯವಾದಿಯಾಗಿರುವಿರಿ ಎಂಬುದನ್ನು ನಾನು ಬಲ್ಲೆನು. ಆದ್ದರಿಂದ ಈಗ ನಾನು ನಿಮ್ಮಲ್ಲಿ ಕೇಳುತ್ತಿದ್ದೇನೆ, ನನ್ನ ಬಾಣದಿಂದ ಗಾಯಗೊಂಡ ಹಂದಿಯು ಎಲ್ಲಿಗೆ ಹೋಯಿತು?
ನನ್ನ ಪರಿವಾರವೆಲ್ಲ ಹಸಿವೆಯಿಂದ ಕಂಗೆಟ್ಟಿದೆ. ನಾನು ಆ ಪರಿವಾರದ ಹಸಿವೆಯನ್ನು ಶಾಂತಗೊಳಿಸಲೆಂದೇ ಬಂದಿರುವೆನು. ದ್ವಿಜನೇ, ಬ್ರಹ್ಮನು ನನಗಾಗಿ ಇದೇ ವೃತ್ತಿಯನ್ನು ನೇಮಿಸಿರುವನು. ಬೇರೆ ಯಾವ ಮಾರ್ಗವೂ ಇಲ್ಲ. ನಾನು ಸರ್ವಥಾ ಸತ್ಯವನ್ನು ಹೇಳುತ್ತಿದ್ದೇನೆ. ಒಳ್ಳೆಯದಿರಲಿ ಕೆಟ್ಟದಿರಲಿ ಯಾವುದೇ ಉಪಾಯದಿಂದ ಕುಟುಂಬವನ್ನು ಸಾಕುವುದು ಅನಿವಾರ್ಯವಾಗಿದೆ. ಭೂಸುರರೇ, ನೀವು ಸತ್ಯವ್ರತಿಯಾಗಿರುವಿರಿ. ನಿಜವಾಗಿ ಹೇಳಿರಿ, ಈಗ ನನ್ನ ಮಕ್ಕಳು ಹಸಿವೆಯಿಂದ ಸಾಯುತ್ತಿದ್ದಾರೆ. ಬಾಣದಿಂದ ಹೊಡೆಯಲ್ಪಟ್ಟ ಆ ಹಂದಿಯು ಎಲ್ಲಿದೆ? ಬೇಗ ಹೇಳಿರಿ. ಈ ಪ್ರಕಾರ ಆ ವ್ಯಾಧನು ಕೇಳಿದಾಗ ಮಹಾನುಭಾವ ಉತತ್ಯ ಮುನಿಯ ಮನಸ್ಸಿನಲ್ಲಿ ಬಗೆ ಬಗೆಯ ವಿಚಾರಗಳು ಏಳುತ್ತಿದ್ದವು. ನೋಡಲಿಲ್ಲ ಎಂದು ಹೇಳಿದರೆ ನನ್ನ ಸತ್ಯವ್ರತವು ನಾಶವಾಗದೆ ಇರುವ ಉಪಾಯವೇನಿದೆ? ಆದರೆ ಸತ್ಯವಿರಲಿ ಅಥವಾ ಅಸತ್ಯವಾಗಿರಲಿ, ನಾನು ಹೇಗೆ ಹೇಳಲಿ? ಬಾಣದಿಂದ ಗಾಯಗೊಂಡ ಹಂದಿಯು ಯಾವ ಕಡೆ ಹೋಯಿತು ಎಂದು ಈ ಕ್ಷುಧಾತುರ, ಅಂದರೆ ಹಸಿವಿನಿಂದ ಆತುರಗೊಂಡಿರುವ ವ್ಯಾಧನು ಕೇಳುತ್ತಿದ್ದಾನೆ. ಅದನ್ನು ನೋಡಿ ಇವನು ಕೊಂದೇ ಬಿಡುವನು. ಯಾವುದರಲ್ಲಿ ಹಿಂಸೆ ತುಂಬಿದೆಯೋ ಆ ಸತ್ಯ ಸತ್ಯವೇ ಅಲ್ಲ. ದಯಾಯುಕ್ತವಾಗಿದ್ದರೆ ಸುಳ್ಳು ಕೂಡ ಸತ್ಯವಾಗುವುದು. ಮನುಷ್ಯರಿಗೆ ಹಿತವಾಗುವುದೇ ಸತ್ಯವಾಗಿದೆ. ಅದನ್ನು ಅಸತ್ಯವೆಂದು ಹೇಳಲಾಗುವುದಿಲ್ಲ. ಎರಡು ವಿರುದ್ಧ ಪಕ್ಷವಾಗಿದೆ. ಇಂತಹ ಸ್ಥಿತಿಯಲ್ಲಿ ನನ್ನ ಹಿತವು ಹೇಗಾಗಬಲ್ಲದು? ನಾನೇನು ಉತ್ತರ ಕೊಡಲಿ? ನನ್ನ ವಾಣಿಯು ಸುಳ್ಳಾಗಬಾರದು. ಈ ಧರ್ಮ ಸಂಕಟದಲ್ಲಿ ಬಿದ್ದು ಉತತ್ಯನು ಯೋಚಿಸುತ್ತಲೇ ಇದ್ದನು. ಆದರೆ ಯಾವುದೇ ನಿರ್ಣಯಕ್ಕೆ ಬರಲಾಗಲಿಲ್ಲ. ಉತತ್ಯನು ಬಾಣದಿಂದ ಗಾಯಗೊಂಡ ದಯಾಪಾತ್ರ ಹಂದಿಯನ್ನು ನೋಡಿದಾಗ ಅವನ ಬಾಯಿಯಿಂದ ಅಕಸ್ಮಾತ್ತಾಗಿ ಐ ಎಂಬ ಶಬ್ದವು ಹೊರಗೆ ಬಿದ್ದಿತು. ಐ ಭಗವತಿಯ ಬೀಜ ಮಂತ್ರವಾಗಿದೆ. ಆದ್ದರಿಂದ ಅದನ್ನು ಕೇಳಿ ಭಗವತಿಯು ಪ್ರಸನ್ನಳಾದಳು. ಆಕೆಯು ಉತತ್ಯನಿಗೆ ಅಲಭ್ಯವಾದ ವಿದ್ಯೆಯನ್ನು ಕರುಣಿಸಿದಳು. ಭಗವತಿಯ ವಾಗ್ಬೀಜ ಮಂತ್ರವನ್ನು ಉಚ್ಚರಿಸಿದ್ದರಿಂದ ಮುನಿಗೆ ಸಮಸ್ತ ವಿದ್ಯೆಗಳು ಸ್ಫುರಣಗೊಂಡವು. ಹಿಂದೆ ವಾಲ್ಮೀಕಿಯು ಆದಂತೆಯೇ ಈ ಉತತ್ಯ ಮುನಿಯು ಒಬ್ಬ ಮಹಾಕವಿಯಾದನು. ಸತ್ಯವನ್ನು ಮಾತನಾಡಬೇಕೆಂಬ ಅಭಿಲಾಷೆಯುಳ್ಳ ಧರ್ಮಾತ್ಮ ಉತತ್ಯನು ದಯಾಶೀಲನಾದರೂ ಮೊದಲೇ ಇದ್ದನು. ಈಗ ಅವನು ಧನುರ್ಬಾಣಗಳನ್ನು ಹಿಡಿದು ನಿಂತಿರುವ ವ್ಯಾಧನಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿದನು. ವ್ಯಾಧನೆ, ನೋಡುವ ಕಣ್ಣು ಮಾತನಾಡುವುದಿಲ್ಲ, ಮಾತನಾಡುವ ನಾಲಿಗೆ ನೋಡುವುದಿಲ್ಲ. ಹಾಗಿರುವಾಗ ನಿನ್ನ ಕಾರ್ಯವನ್ನು ಸಾಧಿಸುವುದರಲ್ಲಿ ತೊಡಗಿರುವ ನೀನು ಏಕೆ ಪದೇ ಪದೇ ಕೇಳುತ್ತಿರುವೆ? ಮುನಿವರ ಉತತ್ಯನು ಹೀಗೆ ಹೇಳಿದಾಗ ಆ ಪಶುಘಾತಿ ಬೇಡನು ಹೊರಟು ಹೋದನು. ಹಂದಿಯ ವಿಷಯದಲ್ಲಿ ಅವನ ಆಸೆ ಮುಗಿದು ಹೋಗಿತ್ತು. ಬಂದ ಹಾಗೆಯೇ ಹೋಗಬೇಕಾಯಿತು. ಈಗ ಆ ಉತತ್ಯನು ಇನ್ನೊಬ್ಬ ವಾಲ್ಮೀಕಿಯಂತೆ ಪ್ರಕಾಂಡ ಪಂಡಿತನಾದನು. ಭೂಮಂಡಲದಲ್ಲೆಲ್ಲ ಸತ್ಯವ್ರತ ಎಂಬ ಹೆಸರಿನಿಂದ ಅವನು ಪ್ರಸಿದ್ಧನಾದನು. ಅನಂತರ ಸಾರಸ್ವತ ಬೀಜಮಂತ್ರ ಇದನ್ನು ವಿಧಿವತ್ತಾಗಿ ಜಪ ಮಾಡಿದನು. ಇದರಿಂದ ಜಗತ್ತಿನಲ್ಲಿ ಅವನ ವಿದ್ವತ್ತಿನ ಪ್ರಭೆ ಎಲ್ಲೆಡೆ ಹರಡಿತು. ಬ್ರಾಹ್ಮಣರು ಎಲ್ಲ ಪರ್ವಗಳ ಸಂದರ್ಭಗಳಲ್ಲಿ ಅವನ ಕೀರ್ತಿಯನ್ನು ನಿರಂತರವಾಗಿ ಹಾಡುತ್ತಾ ಇರುತ್ತಾರೆ. ಈ ಕಥೆಯನ್ನು ಮುನಿಗಳು ಬಹಳ ವಿಸ್ತಾರದಿಂದ ಹೇಳುತ್ತಾ ಇರುತ್ತಾರೆ. ಈ ಸಮಾಚಾರವನ್ನು ಕೇಳಿ ಉತತ್ಯನನ್ನು ತ್ಯಜಿಸಿದ ಅವನ ತಂದೆಯು ಆಶ್ರಮಕ್ಕೆ ಬಂದು ಬಹಳ ಆದರದಿಂದ ಮುನಿ ಉತತ್ಯನನ್ನು ಮನೆಗೆ ಕರೆದುಕೊಂಡು ಬಂದನು. ಆದ್ದರಿಂದ ರಾಜನೇ, ಆ ಆದಿಶಕ್ತಿ ಭಗವತಿ ಜಗದಂಬೆಯನ್ನು ಭಕ್ತಿಯಿಂದ ಸದಾ ಉಪಾಸನೆ ಮಾಡಬೇಕು. ಆ ಪರಾಶಕ್ತಿಯೇ ಇಡೀ ಜಗತ್ತಿನ ಕಾರಣಳಾಗಿದ್ದಾಳೆ. ಮಹಾರಾಜನೇ, ಆದ್ದರಿಂದ ಈಗ ನೀನು ವೇದ ವಿಧಿಗನುಸಾರವಾಗಿ ಆ ಭಗವತಿಯ ಯಜ್ಞವನ್ನು ಪ್ರಾರಂಭಿಸು. ನಿಶ್ಚಯವಾಗಿಯೂ ಈ ಯಜ್ಞವು ಎಲ್ಲ ಸಮಯದಲ್ಲಿ ಸಮಸ್ತ ಮನೋರಥ ಪೂರ್ಣ ಮಾಡುತ್ತದೆ. ಈ ಮಾತು ಮೊದಲೇ ಹೇಳಿಯಾಗಿದೆ. ಭಕ್ತಿಯಿಂದ ಸ್ಮರಣೆ, ಪೂಜೆ, ಧ್ಯಾನ, ನಾಮೋಚ್ಚಾರಣೆ ಹಾಗೂ ಸ್ತುತಿ ಮಾಡಿದಾಗ ಭಗವತಿಯು ಇಚ್ಛಿತ ಪ್ರಯೋಜನಗಳನ್ನು ಸಿದ್ಧ ಮಾಡಿಕೊಡುವಳು. ಇದರಿಂದಲೇ ಜನರು ಈಕೆಯನ್ನು ಕಾಮದ ಎಂದು ಹೇಳುತ್ತಾರೆ. ರಾಜನೇ, ರೋಗಿ, ದೀನ, ಹಸಿದವ, ನಿರ್ಧನ, ಮೂರ್ಖ, ವೈರಿಗಳಿಂದ ಪೀಡಿತ, ಗುಲಾಮ, ನೀಚ, ಅಂಗಹೀನ, ಹುಚ್ಚ, ಊಟದಿಂದ ತೃಪ್ತಿಯಾಗದವ, ಸದಾ ಭೋಗದಲ್ಲೇ ರತ, ಇಂದ್ರಿಯಗಳ ದಾಸ, ಹೆಚ್ಚು ಆಸೆ ಬುರುಕ, ಶಕ್ತಿಹೀನ, ರೋಗಗ್ರಸ್ತ ಇಂತಹ ಮನುಷ್ಯರನ್ನು ನೋಡಿ ಇವರು ಭಗವತಿಯ ಉಪಾಸನೆ ಮಾಡಲಿಲ್ಲ ಎಂದು ಪಂಡಿತರು ಸರ್ವಥಾ ಅನುಮಾನ ಪಡುತ್ತಾರೆ.
ಜೊತೆಗೆ ಶ್ರೀಮಂತ ಮಕ್ಕಳು ಮೊಮ್ಮಕ್ಕಳಿಂದ ಕೂಡಿದ ಶರೀರದಿಂದ ಹೃಷ್ಟಪುಷ್ಟ ಎಲ್ಲ ಭೋಗಗಳಿಂದ ಕೂಡಿದವನು, ವೇದವಾದಿ, ರಾಜ್ಯಲಕ್ಷ್ಮಿಯಿಂದ ಶೋಭಿತ, ಶೂರ ವೀರ, ಸಹೋದರ ಬಂಧು ಬಾಂಧವರಿಂದ ಕೂಡಿದ ಶುಭ ಲಕ್ಷಣಯುಕ್ತ ಇಂತಹ ಪುರುಷರನ್ನು ನೋಡಿ ಇವರು ಸಂಪೂರ್ಣ ಮನೋರಥಗಳನ್ನು ಸಫಲಗೊಳಿಸುವ ಕಲ್ಯಾಣಮಯಿ ಭಗವತಿಯ ಆರಾಧನೆ ಮಾಡಿರುವವರು ಎಂದು ಪಂಡಿತರು ಅನುಮಾನ ಮಾಡುತ್ತಾರೆ. ಹೀಗೆ ವ್ಯತಿರೇಕ ಅನ್ವಯ ಎರಡೂ ರೀತಿಯಿಂದ ವಿಚಾರ ಮಾಡಬೇಕು. ಈ ಜಗತ್ತಿನಲ್ಲಿ ಸುಖಿಗಳನ್ನು ನೋಡಿ ನಿಶ್ಚಯವಾಗಿಯೂ ಇವರು ಜಗದಂಬೆಯನ್ನು ನಿರಂತರ ಉಪಾಸಿಸಿರುವರು ಎಂದು ತಿಳಿದುಕೊಳ್ಳಬೇಕು. ವ್ಯಾಸರು ಹೇಳುತ್ತಾರೆ, ರಾಜನೇ, ನೈಮಿಷಾರಣ್ಯ ಕ್ಷೇತ್ರದಲ್ಲಿ ಮುನಿವೃಂದವು ಕುಳಿತಿತ್ತು. ಆಗ ಲೋಮಶರಿಂದಲೇ ಭಗವತಿಯ ಈ ಉತ್ತಮ ಮಹಾತ್ಮ್ಯವನ್ನು ಕೇಳಿದ್ದೆನು. ರಾಜೇಂದ್ರನೇ, ನೀನು ಇದನ್ನು ಚೆನ್ನಾಗಿ ವಿಚಾರ ಮಾಡಿ ಪರಮ ಭಕ್ತಿ ಹಾಗೂ ಪ್ರೇಮದೊಂದಿಗೆ ಭಗವತಿಯ ಆರಾಧನೆಯಲ್ಲಿ ನಿರಂತರವಾಗಿ ತೊಡಗು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.